ಹೊನ್ನಾವರ ತಾಲೂಕಿನ ಹೊದಕೆ ಶೀರೂರು ಕಲ್ಲಡದಲ್ಲಿ ನೆಲೆಯಾಗಿ ನಿಂತಿರುವ ಪ್ರಸಿದ್ಧ ಶ್ರೀ ಸರ್ವಶಕ್ತಿ ಶಾಕಾಂಬರಿ ದೇವಾಲಯಕ್ಕೆ ತೆರಳುವ ರಸ್ತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದ್ ಮಾಡಿರುವುದನ್ನು ಖಂಡಿಸಿ ನೂರಾರು ಭಕ್ತರು ತಹಶೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಾಗೃತ ಶಕ್ತಿ ಸ್ಥಳ ಎಂದೇ ಪ್ರಸಿದ್ಧವಾದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಸರ್ವಶಕ್ತಿ ಶಾಕಾಂಬರಿ ದೇವಿಯು ಸರ್ವ ಭಕ್ತರನ್ನು ಪೊರೆಯುವ ಮಹಾತಾಯಿಯಾಗಿದ್ದಾಳೆ. ಕಲ್ಲಳ್ಳ ಕ್ಷೇತ್ರದಲ್ಲಿ ಆದಿಕಾಲದಿಂದ ಇರುವ ಶ್ರೀ ಸರ್ವಶಕ್ತಿ ಶಾಕಾಂಬರಿ ಅಮ್ಮನ ಆಲಯವು ಸಾವಿರಾರು ಭಕ್ತರ ಕುಲದೇವರಾಗಿ ಭಕ್ತರ ಸಕಲ ಸಂಕಷ್ಟಗಳನ್ನು ಈಡೇರಿಸುತ್ತಿದ್ದಾಳೆ. ಮಾನಸಿಕ ಅಸ್ವಸ್ಥತೆಗಳು ಮತ್ತು ದೀರ್ಘಕಾಲದ ಕಾಯಿಲೆಗಳು ಇಲ್ಲಿ ಗುಣವಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಈ ಕಾರಣದಿಂದಲೇ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಾಲಯವು ಹೊನ್ನಾವರ ಭಾಗದ ಭಕ್ತರಿಗೆ ಮಾತ್ರವಲ್ಲದೆ ರಾಜ್ಯದ ನಾನಾ ಭಾಗದ ಭಕ್ತರ ಪರಮ ಪವಿತ್ರ ಕ್ಷೇತ್ರವಾಗಿ ಖ್ಯಾತಿಯನ್ನು ಗಳಿಸಿದೆ. ಈ ಆಲಯಕ್ಕೆ ಬಂದು ದೇವರನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮಾಟಮಂತ್ರ ಮತ್ತು ದುಷ್ಟಶಕ್ತಿಗಳ ಹಿಡಿತದಿಂದ ಮುಕ್ತರಾಗುತ್ತಾರೆ ಎಂದು ಸಹ ನಂಬಲಾಗಿದೆ. ಈ ದೇವಾಲಯದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಂಗಮವಾಗುವ ತಾಣವಾಗಿದ್ದರಿಂದ ಇಲ್ಲಿ ಶುದ್ಧ ಮನಸ್ಸಿನಿಂದ ತೀರ್ಥ ಸಂಪ್ರೋಕ್ಷಣೆ ಮಾಡಿಯೇ ದೇವಾಲಯದ ಒಳಗೆ ಪ್ರವೇಶ ಮಾಡುವುದು ಬಹಳ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಪಾಪಗಳಿಂದ ಮುಕ್ತಿ ಹೊಂದಬಹುದು. ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರೆ ಸಕಲ ಸಂಕಷ್ಟಗಳು ದೂರವಾಗಿ ಸಂತಾನ ಭಾಗ್ಯ, ವಿದ್ಯಾಭಾಗ್ಯ, ಬೇಡಿದ ವರಗಳು ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಈ ಕ್ಷೇತ್ರದಲ್ಲಿ ದೇವರ ಶಕ್ತಿ ಇರುವಂತಹ ಹುತ್ತ ಹಾಗೂ ಶಿಥಿಲಾವಸ್ಥೆಯಲ್ಲಿ ಇರುವ ಕೆಲವು ಮೂರ್ತಿಗಳಿದ್ದು, ಈ ಕ್ಷೇತ್ರದಲ್ಲಿ ಕೃಷಿ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ಶ್ರೀ ರಾಜು ನಾಯ್ಕ ಅವರೇ ಈ ಕ್ಷೇತ್ರದ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವುದು ವಾಡಿಕೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಕುಲದೇವರಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಭಕ್ತರೇ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೋಗುತ್ತಿದ್ದರು. ಶ್ರೀ ರಾಜು ನಾಯ್ಕ ಅವರ ಅರ್ಚಕತ್ವದ ಸಮಯದಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ಸಾಂಗವಾಗಿ ನಡೆಯುತ್ತಿದೆ. ದಿನದಿಂದ ದಿನಕ್ಕೆ ಧಾರ್ಮಿಕ ಕಾರ್ಯಗಳು ಹೆಚ್ಚಾಗಿದ್ದು ಕಲ್ಲಳ್ಳ ಕ್ಷೇತ್ರದಲ್ಲಿ ಮಹತ್ವ ಇನ್ನೂ ವಿಸ್ತಾರಗೊಳ್ಳುತ್ತಿದೆ. ಕ್ಷೇತ್ರಕ್ಕೆ ಬರುವ ಭಕ್ತರು ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮುಂದುವರೆದಿದ್ದು ಇತಿಹಾಸ. ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಭಕ್ತರು ಕೈ ಜೋಡಿಸಿ ಟೊಂಕ ಕಟ್ಟಿ ನಿಂತಿದ್ದಾರೆ. ದೇವಸ್ಥಾನಕ್ಕೆ ಇನಾದ ಕಾಲದಿಂದ ತಿರುಗಾಡಲು ಇರುವ ಮಣ್ಣಿನ ರಸ್ತೆ ಇದ್ದು ಕ್ಷೇತ್ರಕ್ಕೆ ಬರುವ ಭಕ್ತರೆಲ್ಲರೂ ಸಭೆ ಸೇರಿ ತೀರ್ಮಾನಿಸಿ ಶಿಥಿಲಗೊಂಡಿರುವ ಹಳೆಯ ಮೂರ್ತಿಗಳನ್ನು ಹಾಗೂ ಈ ದೇವಸ್ಥಾನವನ್ನು ವಿಸರ್ಜನೆ ಮಾಡಿ ನೂತನವಾದ ದೇವಸ್ಥಾನದ ಕಟ್ಟಡಾಗಿತ್ತು. ನೂತನವಾಗಿ ನಿರ್ಮಿಸಲಾಗಿದ್ದ ದೇವರುಗಳ ಬೃಹತ್ ಮೂರ್ತಿಗಳನ್ನು ಈಗಾಗಲೇ ತೆರಲಾಗಿದೆ. ಆದರೆ ಮೂರ್ತಿಗಳನ್ನು ತಂದ ಬಳಿಕ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಕ್ಷೇತ್ರಕ್ಕೆ ಬರುವ ಭಕ್ತರ ಮಾತಿಗೆ ಬೆಲೆ ಕೊಡದೆ ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ಜೆಸಿಬಿ ಮೂಲಕ ಕಾಲುವೆ ಹೊಡೆದು ರಸ್ತೆಯಲ್ಲಿ ಸಾರ್ವಜನಿಕ ಭಕ್ತರಿಗೆ ತೊಂದರೆಯಾಗುವ ರೀತಿಯಲ್ಲಿ ತಿರುಗಾಡದ ಹಾಗೆ ಸ್ಥಗಿತಗೊಳಿಸಿದ್ದಾರೆ. ಈ ದೇವಸ್ಥಾನದ ಕಟ್ಟಡದ ಇನ್ನಿತರೆ ಸಕಲ ಸಲಕರಣೆಗಳನ್ನು, ಇತರೆ ಸಾಮಗ್ರಿಗಳನ್ನು ಇದೇ ರಸ್ತೆ ಮೂಲಕ ತರಬೇಕಾಗುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ದೇವರ ಪ್ರತಿಷ್ಠಾಪನೆ ಇರುವುದರಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರಿಂದ ಈ ದೇವಸ್ಥಾನಕ್ಕೆ ಹೋಗಲು ರಸ್ತೆ ಇಲ್ಲದಂತಾಗಿದೆ. ಇದರಿಂದ ತೀವ್ರ ತೊಂದರೆಗಳು ಎದುರಾಗುವುದರಿಂದ ತಾವುಗಳು ಕಲ್ಲಳ್ಕ ಗ್ರಾಮದ ಶ್ರೀ ಸರ್ವಶಕ್ತಿ ಶಾಕಾಂಬರಿ ದೇವಸ್ಥಾನಕ್ಕೆ ಅರಣ್ಯ ಜಾಗದಲ್ಲಿ ಹೋಗುವ ರಸ್ತೆ ಮಾರ್ಗವನ್ನು ಪರಿಶೀಲಿಸಿ ನಮಗೆ ಹಳೆಯದಾದ ಇದೇ ರಸ್ತೆಯನ್ನು ಈ ಕ್ಷೇತ್ರದ ದೇವಸ್ಥಾನಕ್ಕೆ ಹೋಗಲು ಸರ್ವ ಭಕ್ತಾದಿಗಳಿಗೂ ಅನುಕೂಲವಾಗುವಂತೆ ಅನುಕೂಲ ಮಾಡಿಕೊಡಬೇಕು ಎಂದು ಭಕ್ತಾದಿಗಳಾದ ದತ್ತಾತ್ರೇಯ ರಾಮಚಂದ್ರ ನಾಯ್ಕ್, ರಾಮಚಂದ್ರ ಕೆ ಗೌಡ, ವಿನೋದ್ ಎಸ್ ನಾಯ್ಕ್, ರವಿ ನಾಯ್ಕ್ ಹೊನ್ನಾವರ, ರಾಜು ನಾಯ್ಕ್ ಹೊನ್ನಾವರ, ಮಹೇಶ್ ಎನ್ ನಾಯ್ಕ್, ತಿಮ್ಮಪ್ಪ ಎನ್ ಪಟಗಾರ್, ಮಂಜುನಾಥ್ ನಾಗಪ್ಪ ನಾಯ್ಕ್, ರಮೇಶ್ ಅಣ್ಣಪ್ಪ ನಾಯ್ಕ್, ಸುಧಾಕರ ಪರಮೇಶ್ವರ ನಾಯ್ಕ್ ಶಿರೂರು, ವೆಂಕಟೇಶ ತಿಮ್ಮಪ್ಪ ನಾಯ್ಕ್ ಅರೆಂಗಡಿ, ಅರುಣ್ ನಾಯ್ಕ್ ನವಿಲಗೋಣ, ಪಾಂಡುರಂಗ ನಾಯ್ಕ್, ರಾಮಚಂದ್ರ ದೇವಪ್ಪ ನಾಯ್ಕ್ ಸೇರಿದಂತೆ 400ಕ್ಕೂ ಅಧಿಕ ಭಕ್ತರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಹಾಗೂ ಅರಣ್ಯ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕ ಉದಯ್ ಕುಮಾರ್ ಟಿ ಅವರು ಮನವಿ ಸ್ವೀಕರಿಸಿದರು. ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೇದಾಗದೆ ಇಲ್ಲಿ ಒಳ್ಳೆಯದು ಮಾಡಬೇಕು ಅಂತ ಏನು ಹೊಂಟಾಗದೆ ಅದನ್ನು ತೊಂದರೆ ಕೊಡಲಿಕ್ಕೆ ಜನ ಇದು ಮಾಡ್ತಾ ಇದ್ದಾರೆ. ಕೆಲವರು ಕಿಡಿಗಾಡಿಗಳು ಅದರ ಸಲುವಾಗಿ ಒಂದಲ್ಲ ಒಂದು ರೀತಿ ತೊಂದರೆ ಆಗ್ತದೆ. ಡಿಪಾರ್ಟ್ಮೆಂಟ್ನವರಿಗೆ ಇದು ತುಂಬ ದಿನದಿಂದ ತಿರುಗಾಡ್ತಾ ಇದ್ದಾಗದೆ ಇದೊಂದು ರೋಡ್ ಒಂದು ನಮ್ಗೊಂದು ಸರಿಪಡಿಸಿಕೊಡಿ ಅಂತ. ಎಷ್ಟೋ ಕಡೆಗೆ ಅತಿಕ್ರಮಣ ಜಾಗದಲ್ಲಿ ರೋಡ್ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಬಿಲ್ ಹಾಕಿ ಹೋಗ್ತಾರೆ, ಬೇಕಾದ ನಮೂನೆ ಮಾಡ್ತಾರೆ. ನಾವು ನಮ್ಮ ಸ್ವಂತ ದುಡ್ಡಿನಲ್ಲೇ ದೇವಸ್ಥಾನದ ದುಡ್ಡಿನಿಂದನೇ ಮಾಡಿ ಭಕ್ತಾದಿಗಳೆಲ್ಲ ಸೇರಿ ಮಾಡಾಗದೆ ಇದೊಂದು ಜನಜಾಗ್ರತೆ ಮೂಡಿಸ್ಬೇಕು ಅನ್ನೋ ಸಲುವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಇದು ರೋಡು ನಮ್ಗೆ ಬೇಕೇ ಬೇಕು. ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿ ಬಂದವರಿಗೆ ಒಳ್ಳೇದಾಗುವ ಸಲುವಾಗಿ ಜನ ಸೇರ್ತಾರೆ. ಹಿಂದೂ ಧರ್ಮದ ಒಂದು ಧರ್ಮ ನಡೆದು ಹೋಗ್ಬೇಕು ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇದ್ದಂದು ಇದು ಸರಿಪಡಿಸ್ಕೊಡ್ಬೇಕು ಅಂತ ಅಧಿಕಾರಿಗೆ ಮನವಿ ಮಾಡ್ತಾ ಇದ್ದೇವೆ. ಈ ಒಂದು ಪವಿತ್ರ ಕ್ಷೇತ್ರ ಸರ್ವಶಕ್ತಿ ಶಾಕಾಂಬರಿ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಈಗ 100 ಅಲ್ಲ, 1000 ಅಲ್ಲ, 10,000, 15,000, 20,000 ಜನ ಸಂಖ್ಯೆಯಲ್ಲಿ ಆವಾಗವಾಗ ಬಂದು ನಮ್ಮ ರಾಜ್ಯ, ವಿದೇಶಗಳಿಂದ, ಅಂತರ್ರಾಜ್ಯಗಳಿಂದ ಹೀಗೆ
ಭಾಳ ಜನ ಭಕ್ತರು ಇಲ್ಲಿ ಬಂದ್ಕೊಂಡು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬರಬೇಕಾದ್ರೆ ಒಂದು ಹಸನ್ಮುಖವಾಗಿ ಬರುವಂಥದ್ದು. ಎಷ್ಟೋ ಕಷ್ಟದಲ್ಲಿ ಕಣ್ಣೀರು ಸುರಿಸಿ ಎಲ್ಲ ದೇವಸ್ಥಾನ ಎಲ್ಲಿ ಆಸ್ಪತ್ರೆ ಎಲ್ಲ ತಿರುಗಾಡಿಕೊಂಡು ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರಕ್ಕೆ ಬಂದ್ಕೊಂಡು ಮುಂದಿನ ಸಾರಿ ಬರುವಾಗ ನಗನಗ್ತಾ ಬರ್ತಾರೆ ಅಂತಂದರೆ ಅವರೆಲ್ಲ ಕಷ್ಟಗಳು ಪರಿಹಾರ ಮಾಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ. ಮತ್ತು ಹೇಳ್ತಾರೆ ಅವ್ರದ್ದು ತೊಳಲನ್ನು ಅವರ ಅಳಲನ್ನು ಇಲ್ಲಿ ತೋಡ್ಕೊಳ್ತಾರೆ. ನಾನು ಎಲ್ಲ ಕಡೆ ಕ್ಷೇತ್ರಕ್ಕೆ ತಿರುಗಾಡಿದೆ, ಆಸ್ಪತ್ರೆಗೆ ಹೋಗಿದೆ, ಎಲ್ಲೋದ್ರೂ ನನ್ನ ಕಷ್ಟ ಪರಿಹಾರ ಆಗಲಿಲ್ಲ. ತಾಯಿ ಸರ್ವಶಕ್ತಿ ಶಾಕಾಂಬರಿ ನಮ್ಮನ್ನು ರಕ್ಷಣೆ ಮಾಡಿದ್ರು. ಉದ್ದಂಡ ನಮಸ್ಕಾರ ಮಾಡ್ಕೊಂಡು ಬೇಡಿಕೊಂಡು ಹರಕೆ ಹಾಕ್ಕೊಂಡು ಕಾಣಿಕೆ ಹಾಕ್ಕೊಂಡು ಅವ್ರ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ. ಮತ್ತು ಅವ್ರನ್ನ ಬರುವಾಗ ಮತ್ತೊಂದು 2 ಜನ ಕರ್ಕೊಂಡ್ಬರ್ತಾರೆ. ಇಂಥ ಒಂದು ಪುಣ್ಯಕ್ಷೇತ್ರವನ್ನು ಬೆಳೆಸಬೇಕೆ ಅಥವಾ ಈ ಒಂದು ಬೆಳೆಸುವಂಥ ಅಭಿವೃದ್ಧಿಗೆ ನೀವು ಕುಂಠಿತ ತರಬೇಕು ಅಂದರೆ ನಾವು ಪ್ರಾಜ್ಞರಾದಂಥ ನಾವು ಆಲೋಚನೆ ಮಾಡಬೇಕು. ದಯಮಾಡಿ ಇಂಥ ಒಂದು ಕ್ಷೇತ್ರ ಬೆಳೆಸಲಿಕ್ಕೆ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಕೈ ಜೋಡಿಸಬೇಕು. ಮತ್ತು ಇದಕ್ಕಿರುವಂಥ ಅಡೆತಡೆಗಳು ಏನಿದೆ ಕಾನೂನು ತೊಡಕಾಗುವ ರೀತಿಯಲ್ಲಿ ನಾವು ಎಲ್ಲೂ ಕೂಡ ಮಾಡಲಿಲ್ಲ. ಯಾಕಂದರೆ ಇರುವಂಥ ರಸ್ತೆಗೆ ಮಣ್ಣು ಹಾಕಿ ಲೆವೆಲ್ ಮಾಡಿದ್ದೇವೆ, ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪನೆಗೆ ಮಾಡ್ಕೊಂಡಿದ್ದೀವಿ. ಯಾರೂ ಅತಿಕ್ರಮಣ ಮಾಡ್ಕೊಂಡು ಗಿಡ ನೆಡೆಸಲಿಕ್ಕೆ, ತೋಟ ಮಾಡಲಿಕ್ಕೆ ಅಥವಾ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂದರೆ ಕಾನೂನು ಬಾಹಿರ ಚಟುವಟಿಕೆ ಏನು ಮಾಡಲಿಕ್ಕಲ್ಲ. ದೇಶದ ಅಭಿವೃದ್ಧಿಗಾಗಲಿ ನಾಡಿನ ಅಭಿವೃದ್ಧಿ ಜನತೆಯ ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂಥ ಪುಣ್ಯಕ್ಷೇತ್ರವನ್ನು ಬೆಳೆಸ್ತಾ ಇದ್ವಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಕೊಡಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಆರಾಮಿಲ್ಲದೆಯ ಭಾಳ ಕಷ್ಟ ತೆಗಿತಿದ್ದೆ. ಮನೆಯಲ್ಲಿ ನನ್ನ ಮಗ ಕೆನಪಿ ಮೇಲೆ ಹೋಗಿ ಕುಳಿಸ್ಕೊಂಡು ಗಾಡಿ ಮೇಲೆ ಹಚ್ಕೊಂಡು ಇಲ್ಲಿಂದ ನೆಕ್ಕೊಂಡು ಬಂದು ದೇವಸ್ಥಾನದಲ್ಲಿ ಕುಳಿಸಿ ನನಗೆ ಭಾಳಷ್ಟು ಕಷ್ಟ ಇದ್ದಿತ್ತು. ನನ್ನ ಕಾಲು ನೋಡಿದ್ರೆ ಇಷ್ಟಿಷ್ಟು ದಪ್ಪ ಹಾಕೊಂಡಿದ್ದಿತ್ತು. ಅದರಿಂದ ನಾನು ಇಲ್ಲಿ ಬಂದು ನನಗೆ ಈ ದೇವರು ಭಾಳಷ್ಟು ನನಗೆ ಅನುಕೂಲ ಕೊಟ್ಟು ನಂಗೆ ನಡ್ಕೊ ಬರುವಷ್ಟು ಶಕ್ತಿ ಕೊಟ್ಟದು ಈ ದೇವರು. ನಾನು ಮುಂದೂ ನಡ್ಕೊಂಡು ಬರುವಂಥ ಶಕ್ತಿ ಕೊಟ್ಟದೆ, ಮುಂದೂ ನಡ್ಕೊಂಡು ಬರಬೇಕು. ನನ್ನ ಮಕ್ಕಳಿಗೂ ಒಳ್ಳೇದು ಮಾಡ್ತೇ ಅದೇ. ನಾನು ಭಾಳಷ್ಟು ಕಡೆಗೆ ಹೋಗಿದೆ, ನನಗೇನೂ ಆಗಲಿಲ್ಲ, ಏನು ಎಂಥದ್ದು ಆಗಲಿಲ್ಲ. ನನ್ನ ಮಗಳಿಗೂ ಭಾಳಷ್ಟು ಕಷ್ಟ ಇದ್ದಿತ್ತು. ನನ್ನ ಮಗಳು ಇಲ್ಲಿ ಬಂದ ನಂತರ ಭಾಳಷ್ಟು ಕಷ್ಟದಲ್ಲಿ ಪರಿಹಾರ ಆಗದೆ. ನನ್ನ ಮಗಳಿಗೂ ಪರಿಹಾರ ಆಗದೆ, ನನಗೂ ಪರಿಹಾರ ಆಗದೆ, ನನ್ನ ಮನೇಲೂ ಭಾಳಷ್ಟು ನಾನಿಲ್ಲಿ ಏನೂ ಕೊಟ್ಟದ್ದಿಲ್ಲ. ನಾನು ಹಾಕಿದ್ದು ₹1 ಕಾಣಿಕೆ. ನಾನು ಹೋದಲ್ಲೆಲ್ಲ ಭಾಳಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೆ. ನನಗೆ ಹಾಗಾಗಿ ಈ ದಾರಿ ಬೇಕು ಅಷ್ಟೇ. ನಾನು ಕೇಳ್ಕೊಳೋದಂದೇನೆಂದರೆ ಶ್ರೀಧರ ಹೇಳಿ ನಾನು ಕತ್ಕಾಲ ಆಯಿತು ಅಂತೇಳಿ ನಾನು ನಮ್ಮ ಮಗಳ ಒಬ್ಬರು ಹೇಳಿದ್ರು, ನಮ್ಮ ಮಗಳಿಗೆ 18 ಡಾಕ್ಟ್ರಿಂದ ಆಗದೆ ಹೋದಂಥದ್ದು ತಾಯಿ ಮಹಿಮೆಯಿಂದ ಆರಾಮಾಗದೆ. ಅಲ್ಲಿ ನಾನು ಬರ್ತಾ ಇರ್ತಾರೆ. ನನಗೆ ಕಿಡ್ನಿ ಸ್ಟೋನ್ ಆಯಿತು. ಕಡೆಗೆ ನಾನು ರಾಜನಗರದಿಂದ ಬಂದೆ, ಒಂದು ತ್ರಿಶೂಲ ಹೇಳ್ಕೊಳ್ಳಿ ಅಂದು ಬೆಳ್ಳಿ ಅರಿಕೆ. ಆನಂತರ MIR ಮಾಡಿದೆ ಇಲ್ಲಿ ಮಂಗಳೂರು ಹೋಗಿ. MIR ಕಲ್ಲು ಕರ್ಗೋಯ್ತು. ಆನಂತರ ಎಲ್ಲ ಹರಕೆ ತೀರಿಸ್ಕೊಟ್ಟೆ. ಆನಂತರ ನನ್ನ ಮಗಳಿಗೆ ಇಂಜಿನಿಯರ್ ಇದ್ದಾಳೆ, ಅವಳು ಕಂಪ್ನಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಾಗಿತ್ತು. ಬೇರೆ ಕಂಪ್ನಿ ಹೋಗ್ಲಿಕ್ಕೆ ಏನು ಮಾಡೋ ಆಗಲಿಲ್ಲ. ಬಟ್ ಆ ದಿವಸ ಒಂದು TCS ಕಂಪ್ನಿ ಕೊಡ್ತು. ಆ ದಿವಸ ಜ್ವರ ರಾತ್ರಿ ಕಡೆಗೆ ನಾವು ಇಂಜೆಕ್ಷನ್ ತೊಗೊಂಡು ಬೆಳಿಗ್ಗೆ ಇಂಟ್ರ್ಯೂ ಕೊಡ್ತು. ಇಂಟ್ರ್ಯೂ ಓಕೆ ಆಯಿತು. ಆನಂತರ 2 ತಿಂಗಳು ಬಿಟ್ಟು ಮತ್ತೆ ಅವರು ಇಂಟ್ರ್ಯೂ ತೊಗೊಳ್ತಾರೆ. ಅದು 50 ಬರ್ತಿತ್ತು, ಬಟ್ 100ಕ್ಕೆ 100 ಆಯಿತು. ಹೀಗಾಗಿ ಆ ತಾಯಿ ಅನುಗ್ರಹ. ರಾಜು ನಾಯ್ಕರು ಇದರಲ್ಲಿ ಸ್ವಹಿತಾಸಕ್ತಿ ಏನೂ ಇಲ್ಲ, ಎಲ್ಲ ಭಕ್ತರ ಸಲುವಾಗಿ ಅವರು ಸಮರ್ಪಣೆ ಮಾಡ್ಕೊಳ್ತಿದ್ದಾರೆ. ಆ ಸಮರ್ಪಣೆ ಒಂದು ಇದರಿಂದ ಇವತ್ತು ಅವರು ನೋವನ್ನು ಯಾವುದೋ ಬೇರೆ ರೂಪದಲ್ಲಿ ಅನುಭವಿಸ್ತಿದ್ದಾರೆ. ಅದಕ್ಕೆಲ್ಲ ನಾವು ಸಹಕಾರ ಅವರಿಗೆ ನಾವು ಕೊಡ್ತೇವೆ. ಹೀಗಾಗಿ ಇದು ಅವರ ವೈಯಕ್ತಿಕ ತೋಟಕ್ಕಾಗಿ ಅಲ್ಲ, ಯಾವುದೋ ರಸ್ತೆ ಒಂದು ಸಾವಿರಾರು ಮುಂದೆ ಆಗ್ಬೋದಂಥ ಒಂದು ಸ್ಥಳಕ್ಕೆ ಒಂದು ರಸ್ತೆ ನಿರ್ಮಾಣ ಆಗ್ತಾ ಉಂಟು. ಅದಕ್ಕಾಗಿ ನಾವು ಯಾವ ಒಂದು ಹೋರಾಟಕ್ಕೂ ಅದ್ರ ಬಗ್ಗೆ ನಾವು ಅವರು ಬೆಂಗಾಲಾಗಿ ನಿಲ್ತಾರೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.